ನಮಸ್ತೆ ಅಂಶು ಅಶೋಕ್ ಹೆಗಡೆ. ದಾದಾ, ಈ ವಾರದ ನಮ್ಮ ಪರಿಚಯ ಕಾರ್ಯಕ್ರಮದಲ್ಲಿ ಯಾರು ಈ ವಾರ ಲವಲವಿಕೆಯಿಂದ ಇರ್ತಾರಲ್ಲ ನಿಮ್ಮ ಪವಿತ್ರ ಬಂಧನದಲ್ಲಿ? ಅವನು ಯಶಸ್ಸು ತಿಲಕ್ ದೇಶ್ಮುಖ್. ಓಕೆ, ಪವಿತ್ರ ಬಂಧನದಲ್ಲಿ ಏನು ಖುಷಿಯಾಗಿ ಒಂಥರ ಲವಲವಿಕೆಯಲ್ಲಿ ಆ್ಯಕ್ಟ್ ಮಾಡ್ತಾನೆ. ಯಶಸ್ ಅಂತ ಅವನ ಒರಿಜಿನಲ್ ಹೆಸರು. ಆಮೇಲೆ ತಿಲಕ್ ದೇಶ್ಮುಖ್ ಒಳ್ಳೆಯ ಅದ್ಭುತ ನಟ. ನಮ್ಮ ಅಂದರೆ ಸಾಕಷ್ಟು ವೆರೈಟಿಗಳನ್ನು ಮಾಡುವಷ್ಟು ಆಸಕ್ತಿ ಸಾಮರ್ಥ್ಯ ಅವನ ಹತ್ರ ಇದೆ. ಆಮೇಲೆ ಅವನು ಅದ್ಭುತವಾದಂಥ ಡ್ಯಾನ್ಸರ್. ಸೊ ಜಾಸ್ತಿ ಹೊತ್ತು ಇದು ಬೇಡ, ಒಂದು ಅವನ ಜೊತೆ ನಾನು ಮಾತಾಡಿರೋದನ್ನ ನೋಡ್ಕೊಂಬಿಡೋಣ. ನಮಸ್ತೆ. ತುಂಬ ನನಗೆ ಹೆಂಗೆ ಅಂದರೆ ಸಿಕ್ಕಾಪಟ್ಟೆ ಖುಷಿ. ಒಂದು ಯಂಗ್ ಆ್ಯಂಡ್ ಎನರ್ಜೆಟಿಕ್ ಒಬ್ಬ ವ್ಯಕ್ತಿ, ಒಬ್ಬ ಕಲಾವಿದನ ಜೊತೆ ಕೂತ್ಕೊಳ್ಳೋದೇ ನನ್ನ ಸೌಭಾಗ್ಯ ಅಂದ್ಕೊಂಡ್ಬಿಟ್ಟು ತಮ್ಮ ಪರಿಚಯ. ಇವನು ನಮ್ಮ ಪವಿತ್ರ ಬಂಧನದಲ್ಲಿ ತಿಲಕ್ ಅಂತ ಕ್ಯಾರೆಕ್ಟರ್ ಮಾಡ್ತಿದ್ದಾನೆ. ಆಮೇಲೆ ಇವನ ಒರಿಜಿನಲ್ ಹೆಸರು ಯಶಸ್ ಅಂತ. ಅಂದರೆ ಈ ಲೈವ್ಲಿ ಏನು ಎಂತದ ಹೇಳ್ತಾರೆ ಏನೋ ಗೊತ್ತಿಲ್ಲ, ಆ ಥರ ಲೈವ್ಲಿ ಎಲ್ಲರೂ ನಮ್ಮನೆಲ್ಲ ಹಂಗೆ ಹೇಳ್ತಾರೆ. ನಮ್ಮ ಅಮ್ಮ ಎಲ್ಲರೂ ಹಂಗೆ ಹೇಳ್ತಾರೆ, ಲವ್ಲವಿಕೆ. ಅದೇ ನನಗೆ ಮನಸ್ಸಿನಲ್ಲಿತ್ತ ಸುಮ್ಮನೆ. ಓಕೆ, ನಾನು ಸುಮಾರು ಕಡೆ ಎಲ್ಲ ನೋಡಿದೆ, ಕೇಳಿದೆ. ಈ ತಿಲಕ್ ಪಾತ್ರ ಮಾಡ್ತಾರಲ್ಲ, ಹುಡುಗ ಹ್ಯಾಂಡ್ಸಮ್ ಆಗಿದ್ದಾನೆ, ಹಂಗಿದ್ದಾನೆ. ತುಂಬ ಹುಡುಗಿಯರು ಇವರು ಎಲ್ಲ ಕೇಳೋರು. ಈಗ ವ್ಯಾಲೆಂಟೈನ್ಸ್ ಡೇ ಅಥವಾ ಪ್ರೇಮಿಗಳ ದಿನ, ಈ ಸಂದರ್ಭದಲ್ಲಿ ತಮ್ಮ ಈ ಬಳಗಕ್ಕೆ ಏನು ಹೇಳ್ತೀರಿ? ಅದಕ್ಕಿಂತ ಮುಂಚೆ ಫಸ್ಟು ಜಾಲಿ ಫುಲ್ ಲವ್ಲವಿಕೆನೆಲ್ಲ ನಮ್ಗಿಂತ ನನ್ನ ವಯಸ್ಸಲ್ಲಿ ಚಿಕ್ಕವನಿರ್ಬೋದು, ನನಗಿಂತ ಜಾಸ್ತಿ ಲವ್ಲಿ ಲವ್ಲವಿಕೆಯಿಂದ ಇರೋದು ಸರ್. ಇಲ್ಲ, ಸೆಟ್ಟಲ್ಲೆಲ್ಲ ಸೀನಿಯರ್ ಅಂತ ಏನೋ ಭೇದ ಭಾವ ಮಾಡಿದೆ. ನಮ್ಮ ಜೂನಿಯರ್ಸ್ನು ಅವ್ರ ಲೆವೆಲಲ್ಲೇ ಟ್ರೀಟ್ ಮಾಡಿ ತುಂಬ ನಮ್ಮನ್ನ ಕಂಫರ್ಟ್ ಫೀಲ್ ಮಾಡಿಸ್ತಾರೆ. ಅದಕ್ಕೋಸ್ಕರ ಥ್ಯಾಂಕ್ ಯು ಸೊ ಮಚ್ ಸರ್. ಇವಾಗ ಏನು ಸರ್ ಅದು ಸರ್, ಫೆಬ್ರವರಿ ತಿಂಗಳು ನಮ್ಗೆ ದೂರ ಸರ್, ವೇಸ್ಟ್ ಇದೆ ನಮಗೆ. ಇಲ್ಲ ನಿಜವಾಗ್ಲೂ ಯಾರು ಕಿವಿಯಲ್ಲಿ ಸರ್ ಗೊತ್ತೋ ಎಲ್ಲ ಸುಮ್ಮನೆ ಹೇಳ್ತಾ ಇರೋದಿದು. ಬಟ್ ಇದು ನನ್ನ ಫೆಬ್ರವರಿ ಆ್ಯಕ್ಚುಲಿ ನಾನು ಈ ತಿಂಗಳನ್ನ ಕನ್ಸಿಡರೇ ಮಾಡಲ್ಲ ವರ್ಷದಲ್ಲಿ. ಹೌದಾ? ನನಗೆ ಹೇಟ್ ಇದು ತಿಂಗಳು ಕಂಡ್ರೆ ನನಗೆ ಡಿಸಪಾಯಿಂಟ್ಮೆಂಟ್ ವೇಸ್ಟ್ ಸರ್. ಇದು ಯಾರು ಇಲ್ವೇ ಇಲ್ವಲ್ಲ ಗರ್ಲ್ ಫ್ರೆಂಡ್? ನಿಮ್ಗೆ ಮುಂದೆ ನಿಂತಿರ್ತೀರ, ನೀವು ನೆನ್ಕೊತೀರಾ? ಇಲ್ಲ ಸುಮ್ಮನೆ. ಓಕೆ, ಈಗ ವಿಷಯಕ್ಕೆ ಬರೋಣ. ಪವಿತ್ರ ಬಂಧನ, ನೀನು ಅಂದ್ಕೊಂಡಿದ್ದ ನೀನು ಆ್ಯಕ್ಟರ್ ಆಗಬೇಕು ಅಥವಾ ನಿನ್ನ ಕನಸು ಏನಾದರೂ ಇತ್ತ? ನಾನು ಆರ್ಟಿಸ್ಟ್ ಆಗಬೇಕು ಅಥವಾ ಇದೇ ಒಂದು ಚಿತ್ರರಂಗ ಇರ್ಬೋದು ಅಥವಾ ಧಾರಾವಾಹಿಗಳಿರ್ಬೋದು, ಇದನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಮೇನ್ ಕಾರಣ ಏನು ಅಂದರೆ ಸರ್, ಚಿಕ್ಕ ವಯಸ್ಸಿಂದ ನನಗೆ ಒಬ್ಬ ಫಿಲಮ್ಸ್ ಹುಚ್ಚು ಜಾಸ್ತಿ ಇತ್ತು. ಅದು ನೋಡಿದಾಗೆಲ್ಲ ನಾನು ಇದ್ರಲ್ಲಿ ಮಾಡಬೇಕು, ನಾನು ಈ ಪಾತ್ರ ಮಾಡಬೇಕು, ಆ ಥರನೇ ಯೋಚನೆ ಮಾಡ್ತಾ ಇದ್ದೆ. ಬ್ಯಾಕ್ ಆಫ್ ದ ಮೈಂಡಲ್ಲಿ ಇದ್ದೇ ಇತ್ತು, ನಾನು ಆ್ಯಕ್ಟರ್ ಆಯ್ತೀನಿ, ಒಂದು ಸ್ವಲ್ಪ ಸ್ಟಾರ್ ಆಗಬೇಕು, ಆ ಥರ ಎಲ್ಲ ಇತ್ತು ನನಗೆ. ಬಟ್ ಈ ಥರ ಹಿಂಗೆ ಅದಕ್ಕೋಸ್ಕರ ನಾನು ಚೆನ್ನಾಗಿ ಓದ್ತಿದ್ದೆ, ಅಕಾಡೆಮಿಕ್ಸಲ್ಲೆಲ್ಲ ಚೆನ್ನಾಗಿದ್ದೆ, ಡ್ಯಾನ್ಸಲ್ಲೆಲ್ಲ ಚೆನ್ನಾಗಿ ಮಾಡ್ತಿದ್ದೆ. ಅದು ಬೇರೆ ಚೆನ್ನಾಗಿ ಡ್ಯಾನ್ಸ್ ಸಖತ್ತ ಮಾಡ್ತೀಯ. ನಾನು ಮೊನ್ನೆ ನೋಡ್ಬಿಟ್ಟು ಕಳೆದೋಗ್ಬಿಟ್ಟೆ. ನಂದು ಎಷ್ಟು ಪರ್ಸೆಂಟೇಜಲ್ಲಿ ಪಿ ಯುಲೆಲ್ಲ? ಎಷ್ಟು? 97% ನಂದು. ಹೌದಾ? PCMB. ನಾನು RV ಕಾಲೇಜಲ್ಲಿ ಓದಿದ್ದು, ಅದೆಲ್ಲ ಆಯಿತು. ನಾನು ಹೇಳ್ತಿದ್ದೆ ನಮ್ಮ PU ಆದ ತಕ್ಷಣ ನನಗೆ ಏನು ಮಾಡಬೇಕು ಅಂದರೆ, ನಾನು ಓದಲ್ಲ, ಎದುರು ನನ್ನ ಜಿನ್ಸಿ ಅಂಗಡಿ ಇಟ್ಕೊಡಿ ಅಂತ. ನನಗೆ ಅದೇನೋ ಪಟ್ನ ಕಟ್ಟಕ್ಕೆ ತುಂಬ ಇಷ್ಟ ಸರ್. ಇದೇನೋ ಹಿಂಗೆ ಸಕ್ಕರೆ ಹಾಕಿ ಹಿಂಗೆ ಪಟ್ನ ಕಟ್ಟೋದು, ಕಡಲೆಬೇಳೆ ಹಾಕಿ ಪಟ್ನ ಕಟ್ಟೋದು, ನನಗೆ ಆ ಪಟ್ನ ಕಟ್ಟಕ್ಕೆ ತುಂಬ ಇಷ್ಟ. ಮನೇಲಿ ಏನು ಬಂದಿಲ್ಲ ನಕ್ಬಿಟ್ರೆ ಇನ್ನೇನು ಮಾಡ್ತಾರೋ. ನಾನು ಹೇಳಿದೆ ದಿನಸಿ ಅಂಗಡಿ ಸರಿಯಾಗೈತಿ, ಇವಾಗ ಬೂಮಿಂಗಲ್ಲಿ ಐತೆ ಬಿಸ್ನೆಸ್ಸು, ನಾನು ಅದನ್ನು ಹಾಕೊಡಿ ಅಂತ. ಅವ್ರು ಇದೇನು ಇಷ್ಟು ಚೆನ್ನಾಗಿ ಪರ್ಸೆಂಟೇಜ್ ತೆಗೆದ್ಬಿಟ್ಟು ಇದು ಕೇಳ್ತಿಲ್ಲ. ಆಯ್ತು ಹೋಗ್ಲಿ, ನೀನೆಲ್ಲ ಇಂಜಿನಿಯರ್ ಆಗಿ ಇದೆಲ್ಲ ಮಾಡಾದ್ಮೇಲೆ ಅದನ್ನು ಸೈಡ್ ಬಿಸ್ನೆಸ್ ಆಗಿ ಇಟ್ಕೊಂಡ್ರು. ಸರಿ ಅಂತ ಹೇಳಿ ನಾನು ಇಂಜಿನಿಯರಿಂಗ್ ಹೆಂಗಿದ್ರು ಚೆನ್ನಾಗಿರೋ ಕಾಲೇಜಲ್ಲಿ ಸಿಕ್ಕಿತ್ತಲ್ಲ ಅಂತ ಅಂದ್ಬಿಟ್ಟು ಮಾಡಿ ಒಂದು ಸ್ವಲ್ಪ ದಿವಸ ಕೆಲಸಕ್ಕೂ ಹೋದೆ. ಬಟ್ ಆಮೇಲೆ ಗೊತ್ತಾಯ್ತು ಇದು ನನಗೆ ವರ್ಕೌಟ್ ಆಗಲ್ಲ, ಹಿಂಗೆ ಇದ್ರೆ ಆ ಲೈಫ್ ಸ್ಟೈಲ್ಗೆ ಅಡ್ಜಸ್ಟ್ ಆಗ್ಬಿಡ್ತೀನಿ. ಹಿಂಗಿದ್ರೆ ಸ್ವಲ್ಪ ಸ್ಟಡಿ ಇನ್ಕಮ್ ಇತ್ತಲ್ಲ, ಇಲ್ಲಿ ಅಡ್ಜಸ್ಟ್ ಆಗ್ಬಿಡ್ತೀನಿ, ಬೇಡ ಇವಾಗ ರಿಸ್ಕ್ ತೊಗೊಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಬಂದೆ. ಓಕೆ, ನೀನು ಇಲ್ಲಿವರೆಗೆ ಬೆಳೆದಿಲ್ಲ ಮಗ, ಯಾರ್ಯಾರನ್ನ ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀಯಾ? ಈಗ ನಿನ್ನ ಒಂದು ಈ ಯಶಸ್ಸು ಈಗ ಮೊದಲ ಹಂತದಲ್ಲಿದೆ, ಯಶಸ್ಸಿನ ಮೊದಲ ಹಂತದಲ್ಲಿದೆ. ಈ ಸಂದರ್ಭದಲ್ಲಿ
ಯಾರ್ಯಾರು ನೆನೆಸ್ಕೋಬೇಕು, ಯಾರ್ಯಾರಿಗೆ ಧನ್ಯವಾದ ಹೇಳಬೇಕು, ಆಮೇಲೆ ನಿಮ್ಮ ಫ್ರೆಂಡ್ಸ್ ಇರ್ಬೋದು, ಆ ಥರದ್ದು. ಯಾಕಂದರೆ ಯೂಸ್ವಲಿ ಏನು ಅಂತಂದರೆ ನೀವು ಒಂದು ಪವಿತ್ರ ಬಂಧನ ಮಾಡ್ತಾ ಇದ್ದೀರಿ, ಅದು ಎಲ್ಲರಿಗೂ ಗೊತ್ತಿದೆ. ನಾನು ಲಾಗಲ್ಲಿ ಅದು ಬೇರೆ ಥರನೇ ಇರಲಿ ಅಂತ ನಾನು ಈ ಇದಕ್ಕೆ ನಿಮಗೆ ಈ ಇಂಡಸ್ಟ್ರಿಗೆ ಬರ್ಬೇಕಾದ್ರೆ ಅಪ್ಪ ಅಮ್ಮ ಆಗಲಿ, ನಿನ್ನ ಫ್ರೆಂಡ್ಸ್ ಆಗಲಿ, ಅಥವಾ ಬೇರೆ ಬೇರೆ ಯಾವ್ಯಾವ ಒಂದು ಇದರಲ್ಲೂ ಕೂಡ ತನಗೆ ನಿನಗೆ ಹೆಂಗೆ ಹೆಲ್ಪ್ ಇದು ಮಾಡಿದ್ರು ಅಥವಾ ಯಾವ ಥರ ನಿಂತ್ಕೊಂಡ್ರು ಅದ್ರ ಬಗ್ಗೆ ಮಾತಾಡೋದಾದರೆ. ಅಂದರೆ ಅಪ್ಪ ಅಮ್ಮಂಗೆ ನಮ್ಮ ರಿಲೇಟಿವ್ಸು ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳಲೇಬೇಕು, ಖುಷಿ ಆಗುತ್ತೆ ಸಪೋರ್ಟ್ ಮಾಡೋದಕ್ಕೆ. ಬಟ್ ಅದು ಮೀರಿ ಎಲ್ರೂ ಹೇಳ್ಬೇಕಂದ್ರೆ ಬ್ಲಡ್ ರಿಲೇಟಿವ್ಸ್ ಎಲ್ಲ ನನ್ನ ಫ್ರೆಂಡ್ಸ್, ನನಗೆ ಗೊತ್ತು ಸುಮಾರು ಜನ ಫ್ರೆಂಡ್ಸ್ ಇದ್ದಾರೆ. ಅದರಲ್ಲೂ ಒಂದು ಅಪ್ಪ ಅಮ್ಮಂಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಅಪ್ಪ ಅಮ್ಮಂಗೆ ನಾನು ಅಷ್ಟೊಂದು ಎಕ್ಸ್ಪ್ರೆಸಿವ್ ಇಲ್ಲ ಸರ್. ಅದಕ್ಕೆ ಈಗ ಎಕ್ಸ್ಪ್ರೆಸಿವ್ ಇಲ್ವಲ್ಲ, ಈ ಟೈಮ್ನಲ್ಲಿ ಹೇಳಿದಾಗ ಅವರಿಗೆ ಅವ್ರ ಅಕಸ್ಮಾತ್ ನನ್ನ ಒಂದು ಲಾಗ್ ನೋಡಿದಾಗ ನನ್ನ ಮಗ ಎಲ್ಲೂ ಹೇಳಲ್ಲ ಆದ್ರೆ ಇಲ್ಲೇ ಹೇಳದ್ನಲ್ಲ ಅನ್ನೋದೊಂದು ಅವ್ರಿಗೂ ಒಂದು ಖುಷಿ ಇರುತ್ತೆ ಕಣ. ಗೊತ್ತಾಯ್ತು. ಹಂಗೆ ಹೇಳೋದಾದ್ರೆ ಅವ್ರು ಇಲ್ಲ ಅಂದರೆ ಪ್ರಾಬಬ್ಲಿ ಸರ್, ಯಾಕೆಂದರೆ ನಾನು ಕೆಲಸ ಮಾಡಬೇಕಾಗಿತ್ತು. ನಮ್ದೇನು ಫುಲ್ ರಿಚ್ ಫ್ಯಾಮಿಲಿ, ನಾವು ಆರಾಮಾಗಿ ಕುತ್ಕೊಂತೀನಿ ಆ ಥರ ಏನಿಲ್ಲ. ಬಟ್ ಆದರೂ ಅವ್ರಿಗೆ ಹೆಂಗೆ ಅಂದರೆ ಇಲ್ಲ ಇವನೇನೋ ಮಾಡ್ತಾನೆ ಅಂತ ಅವ್ರು ಆ ಲಿಬರ್ಟಿ ಕೊಟ್ಟರು. ನಾನು ಕೇಳಿದೆ 1 ವರ್ಷ ನಾನು ಟೈಮ್ ಕೊಡಿ, ಕೆಲಸ ಬಿಟ್ಬಿಟ್ಟು ಮಾಡ್ತೀನಿ, ಇದೇನಾದರೂ ಇದು ವರ್ಕೌಟ್ ಆಗಿಲ್ಲ ಅಂದರೆ ನಾನು MS ಮಾಡ್ಬಿಡ್ತೀನಿ ಅಂತ ನಂದಿದೆ. ನನಗೆ ಡಿಸೆಂಬರ್ವರೆಗೆ ಟೈಮ್ ಇದ್ದಿದ್ದು, 2025 ಡಿಸೆಂಬರ್ವರೆಗೆ. ಅಷ್ಟರೊಳಗೆ ಈ ಪ್ರಾಜೆಕ್ಟ್ ಸಿಕ್ತು, ಆಯಿತು. ಇಲ್ಲಾಂದರೆ ನಾನು ಇಷ್ಟರೊಳಗೆ MS ಹೋಗ್ಬಿಡ್ತಾ ಇದ್ದೆ. ಹೌದಾ? ಅಲ್ಲಿ ಕೆಲವರು ಹೇಳ್ತಾರೆ ಇಂಡಸ್ಟ್ರಿ ಇದ್ದವರಿಗೆ ಹೆಣ್ಣು ಕೊಡಲ್ಲ ಅಲ್ಲ ಅಂತಾರೆ, ಅದಕ್ಕೆ ತಮ್ಮ ಅಭಿಪ್ರಾಯ ಏನು ಹೇಳಪ್ಪ ನೀನು. ಹೆಣ್ಣ ಎಷ್ಟೋ ಜನ ಈಗ ಸಿನಿಮಾದವರ ಸೀರಿಯಲ್ ಬೇಡಪ್ಪ ಹಿಂಗೆ ಅಂತೆಲ್ಲ ಹೇಳ್ತಾರೆ ಸರ್. ಇನ್ನು ಮದುವೆ ಆಗಷ್ಟೆಲ್ಲ ವಯಸ್ಸಾಗಿಲ್ವಲ್ಲ, ಅಷ್ಟರೊಳಗೆ ಕೊಡ್ತಾರೆ, ಹೆಂಗೋ ಸಿಗುತ್ತೆ. ಈಗಿನ್ನು 24 ಅಲ್ವಾ? 100% ಸಿಗುತ್ತೆ. ಓಕೆ ಯಶಸ್, ಕನಸು ಪ್ರತಿಯೊಬ್ಬರು ಕಟ್ಟೆ ಕಟ್ಟತಾನೆ. ಕನಸಿಲ್ಲದೆ ಮನುಷ್ಯನ ಜೀವನನೇ ಇರೋದಿಲ್ಲ. ನಾಳಿನ ಹೋರಾಟಕ್ಕೆ ಇವತ್ತಿನ ಕನಸು ಬಹಳ ಮುಖ್ಯ ಆಗುತ್ತೆ. ವೆರಿ ಟ್ರೂ. ತಿಳಿತಾ? ತಮ್ಮ ಕನಸುಗಳು ಏನಿದೆ, ಏನೇನು ಸಾಧನೆ ಮಾಡಬೇಕು, ಏನೇನು ಮಾಡಬೇಕು, ಯಾವ ಥರ ಇದು ಮಾಡ್ಕೊಂಡಿದ್ದೆ ನೀನು? ಇದು ತುಂಬ ಡಿಫಿಕಲ್ಟ್ ಕ್ವಶನ್. ಯಾಕೆಂದರೆ ನನಗೆ 1 ವರ್ಷದಿಂದ ನಾನು ಕೇಳಿದಿದ್ರೆ ಈ ಥರ ಹಿಂಗೆ ಇಲ್ಲಿ ಮಾಡ್ತೀನಿ ಅಂತಂದರೆ ನನ್ನ ಕೂಡ ಪ್ರಾಬ್ಲಿ ಸೈಡ್ ಇಲ್ಲ, ಗೊತ್ತಿಲ್ಲ ಏನು ಅಂತ ಅಂದ್ಬಿಟ್ಟು. ಬಟ್ ಆದರೆ ನನಗೆ ವಿಷನ್ ಇದೆ. ಈಗ ನೀನು ಇಷ್ಟೆಲ್ಲ ಟ್ಯಾಲೆಂಟ್ ಇದ್ದು ಇದೆಲ್ಲ ಇನ್ನೂ ಕೂಡ ಪವಿತ್ರ ಬಂಧನ ಜೈಲಿ ಪವಿತ್ರ ಬಂಧನದ ಬಗ್ಗೆ ತಾವು ಏನು ಹೇಳಕ್ಕೆ ಇಷ್ಟ? ಪವಿತ್ರ ಬಂಧನ ಅದು ಇನ್ನೊಂದು ಟ್ಯಾಲೆಂಟ್ ಅಂದ್ರೆ ಸರ್, ನನ್ನ ಥಿಂಕಿಂಗ್ ಹೆಂಗೆ ಅಂದರೆ ನನಗಿಂತ ಟ್ಯಾಲೆಂಟ್ ಇರೋರು ಇನ್ನೂ ಇರ್ತಾರೆ. ಬಟ್ ಅದೇ ಇಟ್ಸ್ ಆಲ್ ಅಬೌಟ್ ರೈಟ್ ಟೈಮ್, ರೈಟ್ ಪ್ಲೇಸ್, ರೈಟ್ ಪೀಪಲ್ ಅಷ್ಟೇ ಅಂತ ಅನ್ನಿಸ್ತು. ಒಂದು ಮಾತು ನಾವು ಖುಷಿ ಪಡಬೇಕು. ಯಾಕೆ ಗೊತ್ತಾ, ಅದ್ಭುತವಾದಂಥ ಪ್ರತಿಭೆಗಳು ಹೊರಗಡೆ ಇದೆ, ಅವರಿಗೆ ಅವಕಾಶಗಳು ಸಿಕ್ಕಿಲ್ಲ ಅಷ್ಟಲ್ಲ. ಹೌದು, ಅವಕಾಶಗಳು ಸಿಕ್ಕಿದ್ರು ಅವ್ರು ಎಲ್ಲೆಲ್ಲೋ ಈಗ ಸಾಕಷ್ಟು ಚಾನಲ್ಗಳು ಏನು ಅಂತಂದರೆ ಸಾಕಷ್ಟು ಬೇರೆ ಬೇರೆ ಪ್ರೋಗ್ರಾಮ್ಗಳನ್ನ ಕಂಡಕ್ಟ್ ಮಾಡ್ತಾ ಸಾಕಷ್ಟು ಹೊಸ ಪ್ರತಿಭೆಗಳನ್ನು ನಮ್ಮ ಕರ್ನಾಟಕಕ್ಕೆ ಪರಿಚಯ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಅದು ಯಾವುದೇ ಚಾನಲ್ ಇರ್ಬೋದು ಅವರಿಗೆ ಧನ್ಯವಾದ ಹೇಳುವಂಥದ್ದು. ಕಲಾವಿದರ ಅಂದರೆ ಯಾವುದೇ ಇರ್ಬೋದು, ಸಿಂಗರ್ ಇರ್ಬೋದು, ಪೇಂಟಿಂಗ್ ಇರ್ಬೋದು, ಡ್ಯಾನ್ಸ್ ಇರ್ಬೋದು, ಆ್ಯಕ್ಟಿಂಗ್ ಇರ್ಬೋದು, ಎಲ್ಲ ಥರದ್ದನ್ನು ಹುಡುಕಿ ಎಲ್ಲೆಲ್ಲೋ ಹಳ್ಳಿಲಿದ್ದವ್ರನ್ನೆಲ್ಲ ಕರೆದು ಇದು ಮಾಡ್ತಿದ್ದಾರೆ, ಪ್ರೋಗ್ರಾಮ್ ಮಾಡ್ತಿದ್ದಾರೆ. ಕರ್ನಾಟಕದ ಜನಕ್ಕೆ ಅವರನ್ನು ಮುಂದಿಡ್ತಿದ್ದಾರೆ, ಅವರ ಪ್ರತಿಭೆಯನ್ನು ಮುಂದಿಡ್ತಿದ್ದಾರೆ. ಅದಕ್ಕೆ ಇದು ಆದರೆ ಪವಿತ್ರ ಬಂಧನ ಏನು ಸರ್ ಖುಷಿ ಆಗಿತ್ತು ನನಗೆ. ಅಷ್ಟು ನಿಮಗೆ ಗೊತ್ತಿಲ್ಲ ಸರ್, ನಾನು ಅಷ್ಟು ಎಕ್ಸ್ಪ್ರೆಸಿವ್ ಇಲ್ಲ. ನನಗೆ ಏನು ಮಾತಾಡೋ ಖುಷಿ ಅಷ್ಟೇ. ಲೈಫ್ ತುಂಬ ಚೆನ್ನಾಗಿದೆ ಇವಾಗ, ಖುಷಿಯಾಗಿದ್ದೀನಿ. ಗಾಡ್ಸ್ ಗ್ರೇಸ್ ಎಲ್ಲ ಒಳ್ಳೇದಾಗಲಿ ಅಷ್ಟೇ ಕೇಳ್ತೀನಿ. ಇನ್ನೊಂದು ಪ್ರಶ್ನೆ, ನಿನಗೆ ನಾಳೆ ಮದುವೆ ಆಗಬೇಕು ಅಂತ ಯಾವ ಥರ ಹುಡುಗಿ? ಏನಕ್ಕೆ ಇಷ್ಟೊಂದು ನನ್ನ ಮದುವೆ ಬಗ್ಗೆ ನೀವು ಇಂಟ್ರೆಸ್ಟ್? ಅಲ್ಲ, ಇನ್ನು ಮದುವೆ ಆಗಿಲ್ವಲ್ಲ, ಅದಕ್ಕೆ ನನ್ನ ಅಣ್ಣಯಿಂದಾಗಲಿ ಫಸ್ಟ್ ಅವ್ನಿಗೆ ಎಷ್ಟು ವಯಸ್ಸಾಗಿದೆ ಅವ್ನಿಗೆ ಆಗ್ಬಿಡ್ತಾನೆ. ಅಲ್ಲ, ಅದಕ್ಕೆ ಅವನದೇ ಆದಂಥ ಕನಸು. ಅವ್ನಿಗೆ ಅಷ್ಟು ವಯಸ್ಸಾಗಿಲ್ಲ ಹಂಗೆ ಹೇಳ್ದೆ ಅಂತ ಅಂದ್ಬಿಟ್ಟು ಹಾಗೇನು ಅಂತ ಹೇಳೋದು. ಅಲ್ಲ, ಆಗ್ಲಿ ಬಿಡು ಕಣ. ನಿನ್ಗೆ ಇಂಥದ್ದೊಂದು ಹುಡುಗಿ, ಈಗ ಎಲ್ಲರಿಗೂ ಒಂದೊಂದು ಇರುತ್ತಲ್ವಾ, ನನಗೆ ಈ ಥರ ಹೆಂಡತಿ ಆಗ್ಬರ್ಬೇಕು, ಹುಡುಗಿ ಈ ಥರ ಇರಬೇಕು, ಈ ಥರ ಇರಬೇಕು ಅಂತಿದ್ರು. ನಿನಗೆ ಯಾವ ಥರ ಇರಬೇಕು ಅಂತ? ನನಗೆ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಲ್ಲ ಸರ್ ಆ್ಯಕ್ಚುಲಿ. ಅಂದರೆ ನನ್ನ ವೈಬಿಗೆ ಮ್ಯಾಚ್ ಆದರೆ ಸಾಕಷ್ಟೇ. ನಾನು ಸ್ವಲ್ಪ ಕಂಫರ್ಟಬಲ್ ಆದಾಗ ಫುಲ್ ಕ್ರ್ಯಾಕ್ ಥರನೇ ಆಡ್ತೀನಿ. ಹೌದಾ? ಅದಕ್ಕೆ ನನ್ನ ವೈಬಿಗೆ ಮ್ಯಾಚ್ ಆಗಬೇಕಷ್ಟೇ. ಅವ್ರು ಸ್ವಲ್ಪ ಸೊಫೆಸ್ಟಿಕೇಟೆಡ್ ಆಗಿ ಡೀಸೆಂಟ್ ಆಗಿ ಹಿಂಗಿದ್ರೆ ಆಗಲ್ಲ ಜಾಸ್ತಿ ಲಾಂಗ್ ರನ್ಗೆ. ಆಮೇಲೆ
ಅದು ಫಸ್ಟ್ ಲವ್ ಅಟ್ ಫಸ್ಟ್ ಸೈಟ್ ಅಂತೆಲ್ಲ ಅಂತಾರಲ್ಲ, ಅದು ನಾನು ಅಷ್ಟೊಂದೇನು ನಂಬಲ್ಲ. ಅದು ಇನ್ಸ್ಟೆಂಟ್ ಕ್ರಶ್. ನಿಮ್ಗಾಗಿದ್ದು ಅದೇ ಲವ್ ಅಟ್ ಫಸ್ಟ್ ಸೈಟ್. ಹೋಪ್ಫುಲಿ ನಿಮ್ಗದು ಒಳ್ಳೆ ಚೆನ್ನಾಗಿ ಟರ್ನ್ ಆಯ್ತು. ನಂದೆಲ್ಲ ಹಳೆದ 30 ವರ್ಷ ಹಿಂದಿಂದು. ಈಗ ನಿಮ್ಗೆ ಇವಾಗ ಆಗಲ್ಲ ಸರ್ ಹಂಗೆ. ಇವಾಗ ಲವ್ ಅಟ್ ಫಸ್ಟ್ ಸೈಟ್ ಎಲ್ಲ ಸ್ವಲ್ಪ ಕಷ್ಟ. ಹೌದಾ? ಇದು ನನ್ನ ಮತ್ತು ನನ್ನ ಹೆಂಡತಿ ಮಿಸ್ಟರ್ ಆ್ಯಂಡ್ ಮಿಸಸ್ ಅಶೋಕ್ ಹೆಗಡೆ ವ್ಲಾಗ್. ಈ ವ್ಲಾಗಲ್ಲಿ ಇನ್ನೂ ಏನಾದರೂ ಹೇಳಬೇಕು ಅಂತ ಇದ್ದರೆ ಕೆಲವೊಂದೆಲ್ಲ ಏನು ಅಂದರೆ, ನಾನು ಯಾವುದೇ ವಿಷಯನ ತುಂಬ ಡೆಪ್ತಾಗಿ ಹೋಗಲ್ಲ, ನನಗದು ಇಷ್ಟ ಇಲ್ಲ. ಆ ಥರದ್ದೆಲ್ಲ ನಾವು ಇದು ಮಾಡಲ್ಲ. ನಿನಗೆ ಏನು ಅನ್ನಿಸ್ತು ಇದು? ಆಮೇಲೆ ನಿನ್ನ ಫ್ಯಾನ್ಸ್ ಏನಿದ್ದಾರೆ ಅವ್ರಿಗೆ ಏನಾದರೂ ಸಬ್ಸ್ಕ್ರೈಬ್ ಅಂತ ಹೇಳ ಮರಯ್ಯ. ಫಸ್ಟ್ ಆಫ್ ಆಲ್ ಅಶೋಕ್ ಹೆಗ್ಡೆ ಸರ್ ಅವ್ರ ಬ್ಲಾಗಲ್ಲಿ ಬಂದಿರೋದು ನನಗೆ ಖುಷಿ ಆಗ್ತಿದೆ. ಇದು ನನ್ನ ಫಸ್ಟ್ ಬ್ಲಾಗಲ್ಲಿ ಬಂದಿರೋದು ಗೊತ್ತಾ? ಹೌದಾ? ನಾನು ಯಾವ ಬ್ಲಾಗಲ್ಲಿ ಹೋಗಿಲ್ಲ, ನಂಗೆ ಮರೆಯಂಗೆ ಇಲ್ಲ. ಅದಕ್ಕೆ ನನ್ನ ಫಸ್ಟ್ ಬ್ಲಾಗ್ ನನ್ನ ಲೈಫಲ್ಲಿ, ನನ್ನ ಕರಿಯರಲ್ಲೇ ಸ್ಟಾರ್ಟ್ ಮಾಡಿದಾಗಲೇ ಫಸ್ಟ್ ಬ್ಲಾಗ್ ಇದು ಬಂದಿರೋದು. ಸೊ ಯಾರ್ಯಾರು ನೋಡ್ತಾ ಇದ್ದೀರಾ, ಯಾರು ಫ್ಯಾನ್ಸ್ ಎಲ್ಲ ಅಷ್ಟೇ ಇಲ್ಲ, ಇಷ್ಟಪಡೋರು ಅವ್ರು ಅಷ್ಟೇ. ಒಂದಷ್ಟು ಜನ ಇಷ್ಟಪಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನನಗೆ ವಾಪಸ್ ಕಳಿಸಿಬೇಕಾದ್ರೆ ವಿಡಿಯೋನ ಎಲ್ಲರೂ ನೋಡಿ ಖುಷಿ ಪಡಿ. ಇಂಥ ಸೀನಿಯರ್ ಆ್ಯಕ್ಟರು ನಮ್ಮನ್ನ ಎಷ್ಟು ಕಂಫರ್ಟಬಲ್ ಫೀಲ್ ಮಾಡ್ತಾರೆ ಅಂತ ನಿಮ್ಗೆ ಐಡಿಯಾನೂ ಇಲ್ಲ. ಒಂದು ಈಗೋ ಇಲ್ಲ ಈ ಮನುಷ್ಯಂಗೆ. ಪಾಪ ತುಂಬ ಒಳ್ಳೆಯವರು. ಸೊ ಐ ಆಮ್ ಆ್ಯಕ್ಚುಲಿ ಗ್ರೇಟ್ಫುಲ್ ನಿಮ್ಮ ಜೊತೆ ವರ್ಕ್ ಮಾಡಿ. ನನಗೂ ಖುಷಿ ಆಗುತ್ತೆ ಈ ನಿಮ್ಮಂಥ ಪ್ರತಿಭೆ ಇರುವಂಥವ್ರ ಜೊತೆ ಕೆಲಸ ಮಾಡಿದ್ದೀನಲ್ಲ, ಅದು ನನ್ನ ಸೌಭಾಗ್ಯ. ಯಾಕಂದ್ರೆ ನಾನು ಕೂಡ ನಿಮ್ಮಗಳಿಂದ ಸಾಕಷ್ಟು ಕಲಿಯೋದಿರುತ್ತೆ. ಆಮೇಲೆ ಅದನ್ನ ಹೇಳ್ಬೇಕು, ಇಷ್ಟು ವರ್ಷ ಇಂಡಸ್ಟ್ರಿಯಲ್ಲಿ ಇದ್ರು, ನನ್ನ ವಯಸ್ಸಿಗಿಂತ ಜಾಸ್ತಿ ಎಕ್ಸ್ಪೀರಿಯನ್ಸ್ ಐತೆ ಇವ್ರಿಗೆ. ಅಷ್ಟಿದ್ರು ನನ್ನ ಬಂದು ಕೇಳಿದ್ರು ಮೊನ್ನೆ, ಹೆಂಗ್ ಬರ್ತಾ ಇದೆ ಎಪಿಸೋಡ್, ನನ್ ಚೆನ್ನಾಗಿ ಬರ್ತಾ ಇದೆಯಾ, ನನ್ನ ಪಾರ್ಟು ನಾನು ಹೆಂಗ್ ಮಾಡ್ತಾ ಇದೀನಿ ಅಂತ ಅಂದ್ಬಿಟ್ಟು. ಅದೆಲ್ಲರೂ ಕಲ್ತ್ಕೊಬೇಕು. ಯಾವುದೇ ಫೀಲ್ಡಲ್ಲಿ ಇದ್ರು ಕಲಿಕೆ ಅನ್ನೋದು ನಿರಂತರ ಅಂತ ಹೇಳ್ತಾ ಇದೀನಿ ಅಷ್ಟೇ. ಸ್ವಲ್ಪ ಏನೇನೋ ಮಾತಾಡ್ಬಿಟ್ಟು ದೊಡ್ಡ ಯಶಸ್ ಅಲಿಯಾಸ್ ತಿಲಕ್, ಖುಷಿ ಆಯಿತು ನಮ್ಮ ವ್ಲಾಗಿಗೆ ಬಂದು ಮಾತಾಡೋದಕ್ಕೆ. ತುಂಬ ಧನ್ಯವಾದ. ಯಶಸ್ಸು ಸಿಗಲಿ, ಒಳ್ಳೆಯದಾಗಲಿ. ನೀನು ಏನೇನು ಕನಸು ಕಂಡಿದೆಯಾ ಅದೆಲ್ಲದೂ ನಿನ್ನಲ್ಲಿ ಅದು ಬರಲಿ, ಸಾಕಾರಗೊಳ್ಳಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ ವೀಕ್ಷಕರೇ, ಖುಷಿ ಆಯಿತು ನಮ್ಮ ಯಶಸ್ ಜೊತೆ ಮಾತಾಡಿ. ನಿಮಗೂ ಖುಷಿಯಾಗಿರ್ಬೇಕಲ್ವಾ? ನಮಸ್ತೆ. ತಿಲಕ್ ದೇಶ್ಮುಖ್ ಅವರೇ ಅಲಿಯಾಸ್ ಯಶಸ್ ಅವರೇ, ತಮ್ಮ ಏನು ಈ ಪಯಣ ಇದೆ, ಈ ಸೀರಿಯಲ್ಲು ಮತ್ತು ಸಿನಿಮಾ ಉಜ್ವಲವಾಗಲಿ, ತುಂಬ ಚೆನ್ನಾಗಿ ಮೇರು ಪರ್ವತಕ್ಕೇರಿ. ಇದಕ್ಕಿಂತ ಏನಾದರೂ ಹೇಳು. ರಿಟೇನ್, ನೀವು ಹೇಗಿದ್ದೀರಾ ಹಾಗೇ ಇರಿ. ಯು ಆರ್ ಅ ವೆರಿ cheerful person, so be like that. All the best for all your future projects. ನಮಸ್ತೆ.